ತಾನು ಒಂದು ಪ್ರೇತದಂತೆ. ಬೆಳ್ಳಕ್ಕನ ದರ್ಶನವಾದಂದಿನಿಂದ ಚಂದ್ರಯ್ಯನ ರೀತಿಯೂ ಪ್ರೇತಾವಸ್ಥೆಗೆ ಮುಟ್ಟಿದೆ. ಅವನ ಯಾವ ಮಾತಿಗೂ ತಾಳ ತಂತಿಗಳೂ ಇಲ್ಲ. ಹೆಚ್ಚಿನ ಸಮಯವನ್ನು ಮನೆಯಲ್ಲೇ ಕಳೆಯುತ್ತಿದ್ದ, ಅದೂ ಕದವಿಕ್ಕಿಕೊಂಡು. ತಾಯಿ ಬಲವಂತದಿಂದ ಊಟಕ್ಕೆ ಕರೆದರೆ ಹೋಗುತ್ತಾನೆ, ಇಲ್ಲವಾದರೆ ಇಲ್ಲ. ಅವನ ಮನಸ್ಸು ನೂರಾರು ಪ್ರವಾಹಗಳ ಎಡೆಗೆ ಸಿಲುಕಿ ಹರಿದು ಹಂಚಾಗಿದೆ. ಅವನ ಈ ಸ್ಥಿತಿಯನ್ನು ಕಂಡು ಮುಪ್ಪಿನ ತಾಯಿ ದಿಗಿಲುಪಟ್ಟಳು. ಇಷ್ಟು ದಿವಸವೂ ಮಗನ ಯಾವ ನಡತೆಯನ್ನು ಅವಳು ಪ್ರಶ್ನಿಸದವಳು ಈಗಲೂ ಪ್ರಶ್ನಿಸಲು ಧೈರ್ಯ ಸಾಲದು. ಆದರೆ ಇಷ್ಟೊಂದು ದಿನ ಅವನು ಅವಿವಾಹಿತನಾಗಿದ್ದಾನೆಂಬ ಚಿಂತೆ ಅವಳಿಗಿತ್ತಾದರೂ ಅವನು ಸುಖಿಯಾಗಿ ಇದ್ದನು ಎಂಬ ಸಂತೋಷವಿತ್ತು. ಅವಳು 4 ಬಾರಿ ಮಗನೊಡನೆ ಚಂದ್ರು ಎಲ್ಲೂ ಹುಡುಗಿ ಕೊಡುವವರಿಲ್ಲವೇ ಎನ್ನುತ್ತಿದ್ದಳು. ಇತ್ತ ಅಲಂಬಾಡಿಗೆ ಹೋಗಿ ಬಂದ ಬಳಿಕ ರಾಮಯ್ಯನೇ ತಾಯಿಯೊಡನೆ ಪ್ರಸ್ತಾಪನೆತ್ತಿದ್ದ. ಜಲಜಾಕ್ಷಿಯನ್ನು ಅವಳು ಕಂಡಿರದಿದ್ದರೂ ಯಾಕಾಗಬಾರದು ಎಂದು ಅವಳಿಗನಿಸಿತ್ತು. ಆದರೆ ಆ ಮತಸ್ಥರಲ್ಲಿ ಜನಸಂಖ್ಯೆಯ ಅಭಾವದಿಂದ ಮನಸ್ಸಿಗೆ ಬೇಕಾದ ಕನೈ ದೊರೆಯುವಂತೆ ಇಲ್ಲ. ಹೆಚ್ಚಿನವರು ಬಡವರು. ಕಾರಿಸಿದ್ದರೆ ವಿದ್ಯೆ. ಈ ದಿವಸ ಧೈರ್ಯ ಮಾಡಿ ಅವಳು ಮಗನ ಬಳಿಗೆ ಬಂದು, ಚಂದ್ರು, ನಿನಗೇನೋ ಆಗಿದೆ. ನಾನೆನ್ನುವುದನ್ನು ಕೇಳು. ಮುದುಕಿ, ಎಷ್ಟು ದಿವಸ ಇರಬಲ್ಲೆ ನಿನ್ನ ಬಳಿಯಲ್ಲಿ? ನಿನಗೆ ನಿನ್ನವರು ಒಬ್ಬರು ಬೇಡವೇ? ಸುಮ್ಮನೆ ವಿದ್ಯಾವತಿ ಎಂದು ಕಾದು ಕುಳಿತು ಆಯುಷ್ಕ ಸರಿಯುತ್ತಿದೆ. ಅಲಂಬಾಡಿಗೆ ಹೋಗಿದ್ದೀಯೆ, ಆ ಸಂಬಂಧ ಆಗದೆ ಎಂದಳು. ಚಂದ್ರಯ್ಯ ಮಾತನಾಡಲೇ ಇಲ್ಲ. ತಾಯಿ ತಟಸ್ಥಳಾದಳು. 1-2 ದಿವಸ ಚಂದ್ರಯ್ಯ ಮನೆಯ ಹೊರಕ್ಕೆ ಕಾಲಿಡಲಿಲ್ಲ. ಒಮ್ಮೊಮ್ಮೆ ಜಲಜಾಕ್ಷಿಯ ನೆನಪು ಅವನಿಗೂ ಬರುತ್ತಿದೆ. ಜಲಜಾಕ್ಷಿ ಬರಹವಿಲ್ಲದವಳು. ತನಗೆ ಪರಿಚಿತಳಲ್ಲ. ಮನೆಗೆ ತಂದ ಮೇಲೆ ಅವಳೇನೆಂದು ತಿಳಿಯಬೇಕು. ಕೊರಳಿಗೆ ಕಟ್ಟಿಕೊಂಡರೆ ಸರಿಹೋಗುತ್ತದೆ ಎಂದು ಹೇಗೆ ನಿರ್ಧಾರ? ಹಾಗಾದರೆ ಒಂಟಿ ಜೀವನ ಎಷ್ಟು ದಿನ ಸಾಗೀತು? ಶರೀರದ ಬಯಕೆಯನ್ನು ಯಾರಾದರೂ ಪೂರೈಸಬಹುದು. ಗುಲಾಬಿಯಂಥವಳಲ್ಲವಾದರೆ ಇನ್ನೊಬ್ಬಳು. ಆದರೆ ಅದು ಕೇವಲ ಶರೀರದ ಭಯ. ಬದಲು ಮನಸ್ಸಿನ ತೃಪ್ತಿಗೆ, ಒಡನಾಟಕ್ಕೆ ಯಾರು ದೊರೆತಾರು? ತಮ್ಮ ಜಾತಿಯವರಲ್ಲಿ ಅದನ್ನು ಹುಡುಕುವುದು ದುರ್ಲಭ. ಇನ್ನೆಲ್ಲಿ ಹುಡುಕಲಿ? ಯಾರಾದರೇನು? ಜಾತಿಯೇನು? ಎಲ್ಲಿನವರಾದರೇನು? ಮನಸ್ಸಿಗೆ ಸರಿಯಾದರೆ ಆಯಿತು. ಮರುಕ್ಷಣಕ್ಕೆ ಮದುವೆಯ ಮೇಲೆಯೇ ಅವಿಶ್ವಾಸ ಹಾಯುತ್ತದೆ. ಮದುವೆ ಮಾಡಿಕೊಂಡುದರಿಂದಲೇ ಜತೆಗಾರ್ತಿ ಸಿಗುವಳೆ? ಜತೆಯಲ್ಲಿ ವಾಸಿಸಬಹುದು, ಉಣ್ಣಬಹುದು, ತಿನ್ನಬಹುದು. ಜೀವನ ಜತೆಯಿಂದ ಸಾಗುವುದು ಸಾಧ್ಯವೇ? ಅದಲ್ಲದೆ ಮದುವೆ ಶಾಸ್ತ್ರ ಪದ್ಧತಿ ಇವಕ್ಕೇನು ಬೆಲೆ? ಮದುವೆಯ ಬೆಲೆಯನ್ನು, ಸರಸಮ್ಮನ ಗುಡಿಯನ್ನು ಸುತ್ತುವ ಜನರನ್ನು ಕಂಡೇ ತಿಳಿಯಬೇಕು. ಶುಕ್ರವಾರ ದಿವಸ ಆ ಗುಡಿಗೆ ಅಷ್ಟೊಂದು ಜನರು ಬರಬೇಕು. ಸರಿ, ಸರಸಮ್ಮನ ಗುಡಿಯಿಂದ ಮನಸ್ಸು ಒಮ್ಮೆಗೆ ಬಡ ಸುನಾಲಿನಿಯ ಕಡೆಗೆ ಹರಿಯಿತು. ಸುನಾಲಿನಿ ಯಾರೆಂದು ತಿಳಿಯದು, ಅವಳ ಹೆಸರು ತಿಳಿಯದು. ಆ ಪೇಟೆಯ ಹುಡುಗಿ ನೋಟಕ್ಕೆ ಎಷ್ಟು ಚಂದ. ಅದರಿಂದ ಅವಳ ಸಂಕಟ ಪರಿಹಾರವಾದೀತೆ. ಆ ಪೇಟೆಯ ಹುಡುಗಿ ಯಾರು? ಎಲ್ಲಿ ನೋಡಿದ್ದವಳನ್ನು? ಅಂಥವಳೊಬ್ಬಳು ದೊರೆಯಳೆ? ಏನು ತಪ್ಪು? ಇನ್ನೊಬ್ಬರ ಅದರ ಬೆಲೆಯನ್ನರಿಯದೆ ಎಸೆದಿರುವಾಗ? ಇಲ್ಲ, ಆಕೆ ಯಾರೆಂದು ತಿಳಿದು ಒಲಿಸಲು ಯತ್ನ ಮಾಡುತ್ತೇನೆ. ಆದರೆ ಅವಳು ಆ ದಿನ ತನ್ನನ್ನು ಕಂಡು ಕಂಗಾಲಾದ ನೋಟ ಏನು ಹೇಳುತ್ತದೆ? ಪಾಪ, ಅವಳ ಆಸೆ ತನ್ನನ್ನು ತಿರಸ್ಕರಿಸುವ ಯಜಮಾನನ ಕಡೆಗೆ ಇದೆಯೆಂದೆಲ್ಲವೇ? ಅದನ್ನು ತಾನು ತಪ್ಪಿಸುವುದೇ? ಈ ವಿಚಾರ ತುಸು ಸಮಯ ಮನಸ್ಸಿನಲ್ಲಿ ಸರಿದು ಮಾಯವಾಯಿತು. ಆಗ ತನ್ನ ಯೌವನದ ಒಂದು ಪ್ರಣಯ ವ್ಯಾಪಾರವು ಅವನ ಮನಸ್ಸಿಗೆ ಹೊಳೆಯಿತು. ಅಯ್ಯೋ, ಎಷ್ಟು ಮೂಢನು ತಾನೂ ತನ್ನೊಳಾಗುವವಳನ್ನು ಮರೆತಿದ್ದೆನಲ್ಲ ಎಂದು ಯೋಚಿಸಿದನು. ಅದೊಂದು ವಿಚಿತ್ರ ಪ್ರಸಂಗ. ಅದರ ಪ್ರತಿಬಿಂಬ ಸುಮಾರು 1 ವರ್ಷದ ಬಳಿಕ ಅವನ ಸ್ಮೃತಿಯಲ್ಲಿ ಚಿತ್ರಮಾಲಿಕೆಯಾಗಿ ಹಾಯಿತು. 1 ವರ್ಷದ ಹಿಂದೆ ನೆರೆಯೂರಿನ ಸ್ನೇಹಿತರೊಬ್ಬರ ಮನೆಗೆ ಅವನು ಹೋಗಿದ್ದ. ಅವರ ಮನೆಯಲ್ಲಿ ಕುಳಿತಾಗ ಒಂದು ಸುಂದರ ಜೀವಿ ಅವನ ಕಣ್ಣೆದುರಿಗೆ ಹಾದುದು ಕಂಡಿತು. ತುಂಬು ಯೌವನ, ಎಳೆ ಚಿಗರಿಯ ನಡಿಗೆ, ಬಲು ಹೊತ್ತಿನ ತನಕ ಅವಳನ್ನು ನೋಡುತ್ತಾ ನಿಂತಿದ್ದ. ಅವಳು ಇವನನ್ನು ಕುಂಬ ಕಂಡಳು. ಅವಳನ್ನು ಮಾತನಾಡಿಸುವ ಹಂಬಲದಿಂದ ಮರು ದಿವಸ ಅದೇ ಮನೆಯಲ್ಲಿ ಉಳಿದುಕೊಂಡ. ಅವಳು ನೆರೆಮನೆಯವಳೆಂದು ತಿಳಿಯಿತು. ಸಂಜೆ ಬಯಲಲ್ಲಿ ಸುತ್ತಾಡಿ ಬರುವಾಗ ಊರಿನ ದೇಗುಲಕ್ಕೆ ಹೋಗುತ್ತಿದ್ದ ಅವಳು ಪ್ರತ್ಯಕ್ಷಳಾದಳು. ಇಬ್ಬರೂ ಮೈಮರೆತು ಒಬ್ಬರನ್ನೊಬ್ಬರು ನೋಡಿದರು. ಅಲ್ಲಿಗೆ ಯಾರೋ ಬರುವುದನ್ನು ಕಂಡು ಇಬ್ಬರೂ ಸರಿದು ಹೋದರು. ಆಗ ನಿಜಕ್ಕೂ ಉಭಯತ್ರರು ನಟ್ಟಮನಸ್ಸಿನವರಾಗಿದ್ದರು. ಈ ದೂರದ ಅನಿಷ್ಟಗಳು ಬಾರದಿದ್ದರೆ ಪರಸ್ಪರ ಮಾತನಾಡುತ್ತಿದ್ದರೋ ಏನೋ? ಆಕೆ ಅವನಿಗೆ ದೊರೆಯುತ್ತಿದ್ದಳೋ ಏನೋ? ಚಂದ್ರಯ್ಯ ಊರಿಗೆ ಹಿಂದಿರುಗಿದ ಬಹಳ ದಿವಸಗಳ ತನಕ ಅವನ ಮನಸ್ಸಿನಿಂದ ಅವಳು ಮರವೆಯಾಗಲಿಲ್ಲ. ಅವಳು ಯಾರೆಂದು ತಿಳಿದ. ಹಿರಣ್ಯನ ಹೆಂಡತಿ ಭಾಗೀರಥಿ ಎಂದು ತಿಳಿಯಿತು. ಅದರಿಂದ ಮನಸ್ಸು ಹಿಮ್ಮೆಟ್ಟಿತು. ಈಗ ಹಿರಣ್ಯನಿಗೆ ಬೇರೆ ಲಗ್ನವಾಗುವುದೆಂಬ ಸುದ್ದಿ ಊರಲ್ಲಿ ಹಬ್ಬಿದೆ. ತಾನು ಅಲ್ಲಿಗೆ ಹೋದರೆ ಅವಳು ತನ್ನವಳಾಗಬಹುದೇ? ಆದರೆ ಯಾವ ರೂಪದಿಂದ? ಕಳ್ಳತನ, ಅಪಮಾನ. ಛೇ, ಅದೇ ಕಲ್ಪನೆ ಬಲವಾಯಿತು.
ನಾಳಿನ ದಿನವೇ ಭಾಗೀರಥಿಯನ್ನು ಕಾಣುವ ನಿಶ್ಚಯ ಮಾಡಿದನು. ಏಕೆ? ಅವಳಿಗೆ ಮುಂದಾಗಿ ಪತ್ರ ಬರೆಯಲೇ? ಅವಳಿಗೆ ಬರಹವಿದೆಯೇ? ಉಂಟೆಂದು ತಿಳಿದಿತ್ತಲ್ಲ. ನಗು ಬಂದಿತು. ತಾನೇಕೆ 1 ವರ್ಷಕಾಲ ಅವಳನ್ನು ಮರೆತಿದ್ದೆನೆಂದು. ಈ ವಿಚಾರದಲ್ಲಿ ಲೋಕನೀತಿಯ ಕಟ್ಟು ತಡೆಯಾಗಲಿಲ್ಲ. ಅವನು ಅದನ್ನು ಯೋಚಿಸಲೇ ಇಲ್ಲ. ಜನರು ಮೊದಲಿಗೆ ದುಡುಕುತ್ತಾರೆ. ಏನಾದರೊಂದು ಅಪವಾದ, ಗಂಡಾಂತರ ಬಂದ ಮೇಲೆಯೇ ಯೋಚಿಸುತ್ತಾರೆ. ಈ ಸವಿಗನಸಿನಿಂದ ಅವನ ಆಸಗೊಂಡ ಶರೀರಕ್ಕೆ ಕುಳಿತಲ್ಲೇ ನಿದ್ದೆ ಹತ್ತಿತು. ನಾಳೆಗೆ ಪತ್ರ ಬರೆದು ಗುಪ್ತವಾಗಿ ಅವಳ ಮನಸ್ಸನ್ನು ತಿಳಿಯುವೆನೆಂದೂ, ಇಲ್ಲವಾದರೆ ತಾನೇ ಹೋಗಿ ಪ್ರೇಮಭಿಕ್ಷೆ ಬೇಡುವನೆಂದೂ ಎಣಿಸಿದ. ಆದರೆ ತಾನು ಭಾಗೀರಥಿಯು ಕಲೆತು ಊರಲ್ಲಿರಲು ಬಂದೀತೆ. ಮರ್ಯಾದೆಯಿಂದ? ಅಂದರೆ ವಾಡಿಕೆಯು ತಿಳಿಯುವ ಮರ್ಯಾದೆಯ ರೀತಿಯಿಂದ. ನಿದ್ರೆಗೆ ಮೊದಲು ಇಷ್ಟು ತರಂಗಗಳು ಅವನ ಮನಸ್ಸಿನಲ್ಲಿ ಉರುಳಾಡಿದರೆ ನಿದ್ರೆಯಲ್ಲಿ ಬೇರೆಯೇ ವಿಪ್ಲವವಾಯಿತು. ಎಲ್ಲ ರೂಪುಗಳನ್ನು ಬೆಳ್ಳಕ್ಕನ ರೂಪ ನುಂಗಿತು. ಚೇಯು ಬೆಳ್ಳಕ್ಕನೇ ನನ್ನವಳಾದರ. ಇದು ಬರಿಯ ಚೇಷ್ಟೆಯೇ? ಹಾಗಿದ್ದರೆ ಬೆಳ್ಳಕ್ಕ ಅಷ್ಟು ಬಿರುಗಣ್ಣಿನಿಂದ ಬೆಡುಗಣ್ಣಿಂದ ತನ್ನನ್ನು ಕಂಡಳೇಕೆ? ಅವನ ಕನಸಿನ ಪ್ರತಿಕ್ಷಣವನ್ನು ಈಗ ಬೆಳ್ಳಕ್ಕ ಆವರಿಸಿದಳು. ನಿದ್ದೆಯಿಂದ ಎಚ್ಚರವಾಯಿತು. ಬಲು ಅಪೂರ್ವದ ಈಶ್ವರ ಭಟ್ಟರು ಮನೆಗೆ ಬಂದುದು ಕಾಣಿಸಿತು. ಚಂದ್ರಯ್ಯನೀಗ ತೀರಾ ವಿಶ್ರಾಂತಿಗೊಂಡವನಂತೆ ಅವರನ್ನು ಭೇಟಿಯಾದನು. ತೆಗೆದ ಬಾಯಿಗೆ, ಭಟ್ಟರೇ, ಪ್ರೇತಗಳಲ್ಲಿ ಹೆಣ್ಣು ಗಂಡಿದೆಯೇ? ನೀವು ನಿಮ್ಮಪ್ಪನ ಕತೆ ಹೇಳಿದಿರಲ್ಲ. ಹಾಗೇಕೆ ಬೆಳ್ಳಕ್ಕ ಅವರನ್ನು ಚೇಷ್ಟೆ ಮಾಡಿದಳು? ಪ್ರೇತಗಳ ಶರೀರ ಸ್ಥೂಲವೇ? ಅವಕ್ಕೆ ಭೋಗಾಪೇಕ್ಷೆಯಿಲ್ಲವೇ? ಈಶ್ವರ ಭಟ್ಟರು, ಇಷ್ಟು ಸಮಯ ಕಳೆದರೂ ನಿನಗೆ ಪ್ರೇತಗಳನ್ನು ಕಾಣುವ ಹುಚ್ಚು ಮರೆಯಲಿಲ್ಲವೇ ಎಂದರು. ಅವರೊಡನೆ ತಾನು ಬೆಳ್ಳಕ್ಕನನ್ನು ಕಂಡಿರುವೆನೆಂಬ ಮಾತನ್ನು ಅವನು ಪ್ರಸ್ತಾಪಿಸಲಿಲ್ಲ. ಹೇಳಿದ್ದಾದರೆ ಅವರು ನಂಬುವುದು ಕಷ್ಟ. ನಂಬಿದರೂ ಇವನ ಉಡಾಳ ಯೋಚನೆಗಳಿಗೆ ಅವರಿಂದ ಬೆಂಬಲ ದೊರಕೀತೆ. ಭಟ್ಟರು, ಅದನ್ನೆಲ್ಲ ತೆಗೆದುಕೊಂಡೇನು ಮಾಡುತ್ತೀ? ಪ್ರೇತಗಳು ಸೂಕ್ಷ್ಮ ಶರೀರದಲ್ಲಿರುತ್ತವೆ. ಆದರೆ ಎಷ್ಟೋ ಸಾರಿ ಪಂಚೇಂದ್ರಿಯಗಳಿಂದ ಸುಖಪಡುವ ಆಸೆ ತೀರಿಸಿಕೊಳ್ಳಲು ಬೇರೆಯವರ ಶರೀರವನ್ನು ಬಯಸುತ್ತವೆ. ಅದಕ್ಕಾಗಿಯೇ ಬೆಳ್ಳಕ್ಕ ಹಾಗೆ ಬತ್ತಲೇ ನಿಂತು ಕೆರೆಗೆ ಧುಮುಕಿದ್ದು. ಮತ್ತೇಕೆ? ಎಲ್ಲಾದರೂ ನಮ್ಮಪ್ಪ ಹತ್ತಿರ ಹೋಗಿದ್ದರೆ ಬಳಿದು ಸೋಂಕು ತೆಗೆಯಬೇಕಿತ್ತು. ಹಾಗೆ ಹೆದರಿದರೆ, ಅವುಗಳಿಗೆ ನಮ್ಮಿಂದ ಕೆಲಸವಾಗಬೇಕಿದ್ದರೆ ಆಗ ಕೇಡು ಮಾಡಿಯಾವೆ? ಅದಕ್ಕೆ ಭಟ್ಟರು ಪ್ರತ್ಯುತ್ತರವನ್ನು ಕೊಡುವ ಬದಲು ಕಲ್ಲು ಕುಟಿಗ, ಬೊಬ್ಬರ್ತಿ ಮೊದಲಾದ ಹಲವು ಭೂತಗಳು ಮನುಷ್ಯರನ್ನು ವಂಚಿಸಿ ರಕ್ತ ಕಾರಿಸಿ ಕೊಂದ ವಿಚಿತ್ರ ಕತೆಗಳನ್ನು ಹೇಳಿದರು. ಆ ಎಲ್ಲ ಕತೆಗಳಿಂದ ಚಂದ್ರಯ್ಯನಿಗೆ ಒಂದಿಷ್ಟು ಅಧೈರ್ಯವಾಯಿತು. ಹಾಗೆ ತನಗೇನಾದರೂ ಮಾಡಿದರೆ ಎಂಬ ಭೀತಿ ಉಂಟಾಯಿತು. ಹಾಗಾದರೆ ಮಂತ್ರವಾದಿಗಳು ಏನು ಮಾಡುತ್ತಾರೆ ಅವರೇ? ತಮ್ಮ ಮಂತ್ರಶಕ್ತಿಯಿಂದ ಅವನ್ನು ಕುಣಿಸುವುದುಂಟು. ನಡುವೆ ಮಂತ್ರ ಬಲ ಸಾಲದಿದ್ದರೆ ಮಂತ್ರವಾದಿಗೆ ಮೋಸ. ಹಾಗೆ ಪ್ರಾಣ ಕಳೆದುಕೊಂಡು ಇಲ್ಲವೇ ಹುಚ್ಚು ಹಿಡಿಸಿಕೊಂಡ ಮಂತ್ರವಾದಿಗಳು ಬಹಳ ಮಂದಿ ಇದ್ದಾರೆ. ಅದಕ್ಕೂ ಒಂದೆರಡು ಕಥೆಯನ್ನು ಹೇಳಿದರು. ಸರಿ, ಚಂದ್ರಯ್ಯನ ಮನಸ್ಸು ಈಗ ಒಂದು ರೀತಿಯ ಸ್ಥಿಮಿತಕ್ಕೆ ಬಂದಿದೆ. ಬೆಳ್ಳಕ್ಕನ ಶೋಧೆ ಪೂರ್ಣವಾಗಬೇಕು. ಅವಳು ಯಾರು, ಯಾಕೆ ಹಾಗೆ ಮಾಡುತ್ತಾಳೆ ಎಂಬುದನ್ನು ಹಠಹಿಡಿದು ತಿಳಿಯಬೇಕು. ಮಂತ್ರವಾದಿಗಳನ್ನು ಕರೆಯಿಸಿ ಪ್ರೇತಕ್ಕೆ ತಾಪ ಕೊಡಬಾರದು. ಇತ್ತ ಅವಳ ರೂಪ ವೈಯಾರಗಳಿಗೆ ತಾನು ಬಲಿಯಾಗಲೂ ಬಾರದು. ಇನ್ನೊಂದು ಕೆಲಸ, ಸುನಾಲಿನಿ ಜಲಜಾಕ್ಷಿಯರೆಂದು ಇಲ್ಲದ ಭ್ರಮೆಗಳಿಗೆ ತಾನು ಗುರಿಯಾಗಬಾರದು. ಆ ದಿನ ತನ್ನನ್ನು ಬಯಸಿದ ಭಾಗೀರಥಿ ಒಬ್ಬಳನ್ನೇ ಒಲಿಸಬೇಕು. ಅದರಿಂದ ಬಂದದ್ದು ಬರಲಿ ಎಂದು. ಸರಿ, ಭಾಗೀರಥಿಯ ಮನಸ್ಸು ಈ 1 ವರ್ಷದಲ್ಲಿ ಹೇಗಾಗಿದೆಯೇ ಏನೋ? ಎಳೆಯ ವಯಸ್ಸಿನ ಬಾಲೆ, ಅಂಥವಳ ರೂಪಕ್ಕಾಗಿ ಯಾವನೂ ಬಾಯಿಡಬಹುದು. ಕಳ್ಳತನದಲ್ಲಿ ನಡೆಯುವ ಪ್ರಣಯಗಳಿಗೆ ಶಾಸ್ತ್ರ ಸಮಾಜಗಳ ಭೀತಿಯೂ ಇಲ್ಲ. ಹೀಗಿರುವಾಗ ತನ್ನ ದೀರ್ಘ ಕಾಲಾನಂತರದ ಯೋಚನೆ ಸಫಲವಾಗಲು ಇತರರು ಈ ಮೊದಲೇ ವಿಘ್ನಕಾರಿಗಳಾಗಿದ್ದರೆ ತಿರುಗಿ ತಳಮಳವೇ ಮನಸ್ಸಿಗೆ ಪ್ರಾಪ್ತಿ. ಅಂತೂ ನಾಳಿನ ದಿನ ಏನು ನಡೆದೀತು? ಚಂದ್ರಯ್ಯನೇನು ಮಾಡುತ್ತಾನೆಂದು ಅವನಿಗೇ ತಿಳಿಯದು.